ಕಳಪೆ ಆಹಾರದ ವಿರುದ್ಧ ದೂರು ನೀಡಲು ಕ್ಯೂಆರ್ ಕೋಡ್ ಇದೆ. ಕ್ಯೂಆರ್ ಕೋಡ್ನಲ್ಲಿ ಇದೀಗ ಸಾಕಷ್ಟು ದೂರುಗಳನ್ನ ಗ್ರಾಹಕರು ಕೊಡ್ತಾ ಇದ್ದಾರೆ. ಕ್ಯೂಆರ್ ಕೋಡ್ನಲ್ಲಿ ಹೋಟೆಲ್ಗಳ ಮೇಲೆ ದೂರುಗಳ ಸುರಿಮಳೆ. ಮಂಗಳೂರಿನಲ್ಲಿ ಎಂಎಫ್ಸಿ ರೆಸ್ಟೋರೆಂಟ್ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕ್ಯೂಆರ್ ಕೋಡ್ ಮೂಲಕ ದೂರು ಬಂದಿತ್ತು. ಆ ದೂರಿನ ಮೇರೆಗೆ ಎಂಎಫ್ಸಿ ರೆಸ್ಟೋರೆಂಟ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆಹಾರ ತಯಾರಿಕಾ ಸ್ಥಳ ಮತ್ತು ಪದಾರ್ಥಗಳ ಗುಣಮಟ್ಟದ ಪರಿಶೀಲನೆ ಆಗಿದೆ. ಅಧಿಕಾರಿಗಳಿಂದ ಆಹಾರವನ್ನು ವಶಕ್ಕೆ ಪಡೆದು ಪರೀಕ್ಷೆಗೋಸ್ಕರ ರವಾನೆ ಮಾಡಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಅಧಿಕಾರಿಗಳಿಂದ ನಡೆದಿರುವಂತಹ ದಾಳಿ ಇದು. ಕ್ಯೂಆರ್ ಕೋಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಕ್ಯೂಆರ್ ಕೋಡನ್ನು ರಿಲೀಸ್ ಮಾಡಿದ್ರು. ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಬೇಕು. ಯಾವುದೇ ಹೋಟೆಲ್ಗಳಿರಬಹುದು, ಅಲ್ಲಿ ಶುಚಿತ್ವ ಇಲ್ಲ ಅಥವಾ ಆಹಾರದ ಗುಣಮಟ್ಟತೆಯಲ್ಲಿ ನಿಮಗೇನಾದರೂ ಅನುಮಾನಗಳು ಇದ್ದರೆ ಈ ಕ್ಯೂಆರ್ ಕೋಡನ್ನು ಸ್ಕ್ಯಾನ್ ಮಾಡೋ ಮೂಲಕ ದೂರನ್ನು ಕೊಡಬಹುದು. ಆ ಕೆಲಸ ಇದೀಗ ಗ್ರಾಹಕರಿಂದ ಆಗ್ತಾ ಇದೆ. ಒಂದಷ್ಟು ಹೋಟೆಲ್ಗಳಲ್ಲಿ ಕಳಪೆ ಗುಣಮಟ್ಟದ ಆಹಾರ ತಯಾರಿಕೆ ಮಾಡಲಾಗ್ತಾ ಇದೆ. ಪದಾರ್ಥಗಳನ್ನು ಕೂಡ ಅದೇ ರೀತಿಯಾಗಿ ಬಳಸಲಾಗ್ತಾ ಇದೆ. ಶುಚಿತ್ವವನ್ನು ಕಾಪಾಡಿಕೊಳ್ಳಲಾಗ್ತಾ ಇಲ್ಲ. ಹಾಗಾಗಿ ಗ್ರಾಹಕರು ಕ್ಯೂಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ದೂರುಗಳನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ದೂರುಗಳು ಬರ್ತಾ ಇದೆ. ಆ ದೂರಿನ ಮೇರೆಗೆ ಅಧಿಕಾರಿಗಳಿಂದ ದಾಳಿ ಕೂಡ ನಡೀತಿದೆ.